ಮನುಷ್ಯನ ಹೃದಯವನ್ನು ಸ್ಪರ್ಶಿಸಿ ಅವನ ಆಲೋಚನೆಗಳನ್ನು ಬದಲಾಯಿಸುವಂತಹ ಶಕ್ತಿಯನ್ನು ಹೊಂದಿದೆ. ಜಾತೀಯತೆಯೇ ಅತ್ಯಂತ ಕ್ರೂರವಾಗಿದ್ದಂತಹ ಕಾಲದಲ್ಲಿ ಜಾತೀಯತೆಯನ್ನು ಹೋಗಲಾಡಿಸಲಿಕ್ಕೆ ವಚನಗಳನ್ನು ರಚಿಸಿದವರು ಬಸವಣ್ಣನವರು. ಏನಾದರೂ ಆಗು ಮೊದಲು ಮಾನವನಾಗು, ಅದರ ಅರ್ಥ ಮಾನವೀಯ ಮೌಲ್ಯಗಳನ್ನು ಬೆಳೆಸ್ಕೊಳ್ಳಿ, ನಂತರ ನಿಮ್ಮ ಜಾತಿ, ನಿಮ್ಮ ಧರ್ಮ, ನಿಮ್ಮ ಭಾಷೆ. ಶರೀಫ ಜನ ತತ್ವ ಪದಗಳನ್ನು ನಾವು ಅಧ್ಯಯನ ಮಾಡಿದರೆ ಪ್ರತಿಯೊಂದು ಪದದಲ್ಲಿಯೂ ಪ್ರತಿಯೊಂದು ಅವರು ರಚಿಸಿದ ಪದದಲ್ಲಿಯೂ ತತ್ವ ಅಡಗಿದೆ. ಪ್ರಾಸಪಟ್ಟು ಪ್ರಾಸಗಳನ್ನು ಬರೆಯೋದು ಸಾಹಿತ್ಯ ಅಲ್ಲ, ಅದರಲ್ಲಿ ಅರ್ಥವನ್ನು ಅಡಗಿಸಿ ನೀವು ಒಂದು ಕಥೆ ಕವನವನ್ನು ಬರೀಬೇಕು ಅಂತೇಳಿ. ಡಿಜಿಟಲ್ ಯುಗದಲ್ಲಿಯೂ ಸಹ ಸಾಹಿತ್ಯದ ಮಹತ್ವ ಕಡಿಮೆಯಾಗಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಎಲ್ಲ ಕುಟುಂಬ ಸಮೇತರಾಗಿ ನೋಡುವಂಥ ಸಿನಿಮಾಗಳೇ ಇಲ್ಲ ಇವಾಗ. ಕೆಲವೊಂದು ಸೀನ್ಗಳು ಬಂದರೆ ಅಪ್ಪ ಅಮ್ಮ ಕಣ್ಣು ಮುಚ್ಕೋಬೇಕು, ಕೆಲವೊಂದು ಸೀನ್ಗಳು ಬಂದರೆ ಮಕ್ಕಳು ಕಣ್ಣು ಮುಚ್ಕೊಳ್ಬೇಕು. ಒಟ್ಟಿನಲ್ಲಿ ಎಲ್ಲರೂ ಸೇರಿ ನೋಡುವಂಥ ಸಿನಿಮಾಗಳಿಲ್ಲ. ಬರೆಯುವಾಗ ಬರಹಗಾರನ ಅಥವಾ ಕವಿಯ ಅಭಿವ್ಯಕ್ತಿ ಆಗುತ್ತೆ. ಅವನ ಭಾವನೆಗಳು, ಅವನ ಆಸೆಗಳು, ಅವನ ಒಂದು ನೋವುಗಳು, ಅವನ ಮನಸ್ಸಿನಲ್ಲಿರುವಂತಹ ಭಾವನೆಗಳನ್ನು ಅಭಿವ್ಯಕ್ತಿಯಾಗುತ್ತೆ. ಹಾಗಾಗಿ ಮೊದಲೆಲ್ಲ ಸಿನಿಮಾಗಳಲ್ಲಿ, ಧಾರಾವಾಹಿಗಳಲ್ಲಿ ವಿಲನ್ಗಳು ಅಂದರೆ ಗಂಡಸರು ಇರ್ತಾಯಿದ್ರು. ವಿಲನ್ಗಳು ಅಂದರೆ ತುಂಬ ಕ್ರೂರವಾಗಿ ದಪ್ಪ ಮೀಸೆ ಇರುವಂತಹ, ಗಡ್ಡ ಇರುವಂತಹ, ನೋಡಲಿಕ್ಕೆ ರೌದ್ರಾವತಾರ ಇರುವಂತಹ ಗಂಡಸರನ್ನು ವಿಲನ್ ಮಾಡ್ತಾ ಇದ್ರು. ಈಗಿನ ಯಾವ ಧಾರಾವಾಹಿಗಳಲ್ಲೂ ಗಂಡಸರು ವಿಲನ್ ಇಲ್ಲ. ಅಬ್ಸರ್ವ್ ಮಾಡಿದ್ದೀರಾ? ಎಲ್ಲ ಬ್ಯೂಟಿಫುಲ್ ವಿಲನ್ಸೇ ಇದ್ದಾರೆ. ಇವಾಗ ತುಂಬ ಸುಂದರವಾಗಿರುವವರನ್ನೇ ವಿಲನ್ ಮಾಡ್ತಾರೆ. ಅದು ಹೇಗೆ? ಮನೆಯಲ್ಲಿರುವವರೇ ವಿಲನ್ ಇರ್ತಾರೆ, ಮನೆಯ ಜನರಿಗೆ ಗೊತ್ತಿರೋದಿಲ್ಲ. ಇದು ಏನು ಸಂದೇಶವನ್ನು ಕೊಡ್ತಾ ಇದೆ ಸಮಾಜಕ್ಕೆ? ಬರೀ ಅಡ್ಡಗಾಲು ಹಾಕೋದು ಹೇಗೆ, ಇನ್ನೊಬ್ಬರನ್ನ ಜಗ್ಗೋದು ಹೇಗೆ ಕೆಳಗಡೆ, ಒಬ್ರು ಯಾರೋ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಅವರನ್ನು ಕೆಳಗಿಳಿಸೋದು ಹೇಗೆ, ಇಂಥವನ್ನೇ ಈಗಿನ ಸಾಹಿತ್ಯಗಳು ಕಲಿಸಿಕೊಡ್ತಾ ಇದೆ. ಸಾಮಾನ್ಯವಾಗಿ ಸಾಹಿತ್ಯ ಅನ್ನೋದು, ಬರವಣಿಗೆ ಅನ್ನೋದು ಮನುಷ್ಯನ ಹೃದಯವನ್ನು ಸ್ಪರ್ಶಿಸಿ, ಮನಸ್ಸನ್ನು ಸ್ಪರ್ಶಿಸಿ ಅವನ ಆಲೋಚನೆಗಳನ್ನು ಬದಲಾಯಿಸುವಂಥ ಶಕ್ತಿಯನ್ನು ಹೊಂದಿದೆ. ಅವನ ವ್ಯಕ್ತಿತ್ವವನ್ನು ರೂಪಿಸುವಂತಹ ಶಕ್ತಿಯನ್ನು ಹೊಂದಿದೆ. ಹಾಗಾಗಿ ಸಾಹಿತ್ಯವನ್ನು ಸಮಾಜದ ಕನ್ನಡಿ ಅಂತ ಹೇಳ್ತಾರೆ. ಸಮಾಜದ ಕನ್ನಡಿ, ದರ್ಪಣ ಅಂತ ಹೇಳ್ತೇವೆ. ಯಾಕೆ ಅಂದರೆ ನಮ್ಮನ್ನು ನಾವು ನೋಡಿಕೊಳ್ಳುವಂತಹ ಒಂದು ವಸ್ತು ಅಂಥೇಳಿ, ನಮ್ಮ ವ್ಯಕ್ತಿತ್ವವನ್ನು ಬೆಳೆಸುವಂತಹ ವಸ್ತು ಅಂಥೇಳಿ. ಇತಿಹಾಸವನ್ನು ನೋಡಿದರೂ ಕೂಡ ಸಮಾಜದಲ್ಲಿ ಅನೇಕ ದೊಡ್ಡ ಬದಲಾವಣೆಗಳನ್ನು ಸಾಹಿತಿಗಳು ತಂದಿರೋದನ್ನು ನೋಡ್ತೇವೆ. ವಚನಕಾರರು, ಬಸವಣ್ಣನಂತಹ ವಚನಕಾರರು, ಅಕ್ಕ ಮಹಾದೇವಿಯಂತಹ ಶಿವಶರಣೆಯರು ಸಮಾಜದಲ್ಲಿ ಅಸಮಾನತೆ, ಶೋಷಣೆ, ಅಜ್ಞಾನ, ಅಂಧಶ್ರದ್ಧೆಗಳ ವಿರುದ್ಧ ಹೋರಾಡಿ ಪರಿವರ್ತನೆಯನ್ನು ತಂದಂತಹ ಉದಾಹರಣೆಗಳನ್ನು ನಾವು ನೋಡ್ತೇವೆ. ಹಾಗೆಯೇ ಸಾಹಿತ್ಯ ಅನ್ನೋದು ಜನರಲ್ಲಿ ಜಾಗೃತಿಯನ್ನು ಮೂಡಿಸುವಂಥ ಒಂದು ಶಕ್ತಿಯುತ ಸಾಧನ ಅಂದರೆ ಖಂಡಿತ ತಪ್ಪಾಗೋದಿಲ್ಲ. ಯಾಕೆ ಅಂದರೆ ಒಂದು ಕವನ ಅಥವಾ ಕಥೆಯನ್ನು ಓದಿದಾಗ ನಾವು ಅದನ್ನು ನಮ್ಮ ಜೀವನಕ್ಕೆ ರಿಲೇಟ್ ಮಾಡಿಕೊಳ್ತೇವೆ, ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ತೇವೆ. ಸಾಮಾನ್ಯವಾಗಿ ನೋಡಿ, ಮಹಿಳೆಯರು ಟಿ ವಿ ಮುಂದೆ ಕುತ್ಕೊಂಡು ಧಾರಾವಾಹಿ ನೋಡ್ತಾ ಇರುವಾಗ ಆ ಹೀರೋಯಿನ್ ಏನಾದರೂ ಅತ್ತೆ ಏನಾದರೂ ಸೊಸೆಗೆ ತೊಂದರೆ ಕೊಟ್ಟು ಸೊಸೆ ಕಣ್ಣಲ್ಲಿ ನೀರು ಬಂದರೆ ಈ ಟಿ ವಿ ಮುಂದೆ ಕೂತ್ಕೊಂಡು ಅವರು ಅಳ್ತಾ ಇರ್ತಾರೆ ಸಾಮಾನ್ಯವಾಗಿ. ಯಾಕೆ ಅಳ್ತೀರಿ ಅಂದರೆ ಅದೊಂದು ಹೃದಯ ಸ್ಪರ್ಶಿ ಸಾಹಿತ್ಯ ಇದೆ ಅಲ್ಲಿ, ಅದೊಂದು ಹೃದಯ ಸ್ಪರ್ಶಿ ಕಥೆ ಇದೆ. ಅದನ್ನು ನಿಮಗೆ ರಿಲೇಟ್ ಮಾಡ್ಕೊಳ್ತೀರಾ, ನಿಮ್ಮನ್ನೇ ನೀವು ಆ ಪಾತ್ರದಲ್ಲಿ ಕಲ್ಪಿಸಿಕೊಳ್ತೀರಾ. ಹಾಗಾಗಿ ಸಾಹಿತ್ಯಕ್ಕೆ ತುಂಬ ಶಕ್ತಿ ಇದೆ, ಶಕ್ತಿಯುತ ಸಾಧನ ಅಂತ ಹೇಳಿ ನಾವು ಕರಿಬಹುದು. ಸೊ ಈಗ ಸಾಹಿತ್ಯ ಅಂದರೆ ಏನು ಅಂತ ಅರ್ಥ ಮಾಡ್ಕೊಂಡ್ವಿ ಅಲ್ವಾ? ಹಾಗಾದರೆ ಈಗ ಸಾಮಾಜಿಕ ಪರಿವರ್ತನೆ ಅಂದರೆ ಏನು? ಸಾಮಾಜಿಕ ಪರಿವರ್ತನೆಗೆ ಇನ್ನೊಂದು ಪದ ಬದಲಾವಣೆ ಅಂತ ಹೇಳ್ತೇವೆ. ಸಾಮಾಜಿಕ ಪರಿವರ್ತನೆ ಅಂದರೆ ಸಮಾಜದಲ್ಲಿ ಆಗುವಂತಹ ಬದಲಾವಣೆಗಳು ಅಂತ ಅರ್ಥ. ಸಮಾಜದ ಎಲ್ಲ ಕ್ಷೇತ್ರಗಳಲ್ಲಿ ಆಗುವ ಬದಲಾವಣೆಗಳು, ಅದು ಶಿಕ್ಷಣ ಕ್ಷೇತ್ರ ಇರಲಿ, ಸಾಮಾಜಿಕ ಕ್ಷೇತ್ರ ಇರಲಿ, ಸಾಂಸ್ಕೃತಿಕ ಕ್ಷೇತ್ರ ಇರಲಿ, ಮಹಿಳಾ ಶಿಕ್ಷಣ ಇರಲಿ, ಮಹಿಳಾ ಅಂತಸ್ತು ಸ್ಥಾನಮಾನದಲ್ಲಿ ಆಗಿರುವ ಬದಲಾವಣೆ ಇರಲಿ, ಎಲ್ಲವೂ ಕೂಡ ಸಾಮಾಜಿಕ ಬದಲಾವಣೆ ಅಥವಾ ಪರಿವರ್ತನೆ ಅಂತ. ಈಗ ನನ್ನ ವಿಷಯ ಸಾಹಿತ್ಯ ಹೇಗೆ ಬದಲಾವಣೆಯನ್ನು ತರುತ್ತೆ, ಸಾಹಿತ್ಯ ಹೇಗೆ ಪರಿವರ್ತನೆಯನ್ನು ಮೂಡಿಸುತ್ತೆ ಅಂತೇಳಿ. ಸಾಮಾನ್ಯವಾಗಿ ಪರಿವರ್ತನೆಗಳು ಅಥವಾ
ಬದಲಾವಣೆಗಳು ಎರಡೂ ರೀತಿಯಲ್ಲಿ ಆಗುತ್ತೆ. ಒಂದು ಪಾಸಿಟಿವ್, ಇನ್ನೊಂದು ನೆಗೆಟಿವ್. ಧನಾತ್ಮಕ ಪರಿವರ್ತನೆಗಳು ಆಗುತ್ತೆ, ಋಣಾತ್ಮಕ ಬದಲಾವಣೆಗಳು ಆಗುತ್ತೆ. ಅದರರ್ಥ ಒಳ್ಳೆಯ ಬದಲಾವಣೆಗಳು ಆಗುತ್ತೆ, ಸಮಾಜದಲ್ಲಿ ದುಷ್ಪರಿಣಾಮ ಅಥವಾ ಕೆಟ್ಟ ಬದಲಾವಣೆಗಳು ಆಗುತ್ತೆ. ನಾವೆಲ್ಲ ತುಂಬ ಒಳ್ಳೆಯವರಾಗಿರೋದ್ರಿಂದ ಕೇವಲ ಒಳ್ಳೆಯ ಬದಲಾವಣೆಗಳನ್ನು ಮಾತ್ರ ಯೋಚನೆ ಮಾಡೋಣ, ದುರ್ನಡತೆಗಳನ್ನು, ದುಷ್ಪರಿಣಾಮಗಳನ್ನು ಸ್ವಲ್ಪ ಹೊತ್ತು ಸೈಡಿಗೆ ಇಡೋಣ. ಸೊ ಪಾಸಿಟಿವ್ ಚೇಂಜಸ್ ಏನಾಗುತ್ತೆ? ಸಾಹಿತ್ಯದಿಂದ, ಹಲವಾರು ಸಾಹಿತಿಗಳ ರಚನೆಯಿಂದ ಶಿಕ್ಷಣದ ವಿಸ್ತರಣೆಯಾಗಿದೆ, ಮಹಿಳಾ ಸಬಲೀಕರಣ ಆಗಿದೆ, ಮಾನವ ಹಕ್ಕುಗಳ ಬಗ್ಗೆ ಗೌರವ ಮೂಡಿದೆ. ಇದೆಲ್ಲವುಗಳು ಕೂಡ ಪರಿವರ್ತನೆಯ ಭಾಗಗಳು ಅಂತ ಹೇಳ್ಬೋದು. ಈ ಎಲ್ಲ ಪರಿವರ್ತನೆಗಳು ಬರಲಿಕ್ಕೆ ಪ್ರಮುಖವಾದ ಕಾರಣ ವಿವಿಧ ಸಾಹಿತಿಗಳು ರಚಿಸಿರುವಂತಹ ಕವನ, ಕಥೆ, ಕಾದಂಬರಿಗಳು ಅಂಥೇಳಿ. ಹಾಗೆಯೇ ಕನ್ನಡ ಸಾಹಿತ್ಯದಲ್ಲಿಯೂ ಕೂಡ ಸಾಕಷ್ಟು ಮಹಾನ್ ಲೇಖಕರು ಸಮಾಜದ ಸಮಸ್ಯೆಗಳನ್ನು ತಮ್ಮ ಕೃತಿಗಳ ಮೂಲಕ ಪ್ರಸ್ತಾಪಿಸಿದ್ದಾರೆ. ಅವರು ಜಾತಿ ಭೇದದ ಬಗ್ಗೆ, ದಾರಿದ್ರ್ಯ, ಶೋಷಣೆ, ಅಂಧಶ್ರದ್ಧೆ ಇವುಗಳ ವಿರುದ್ಧ ಜನರಲ್ಲಿ ಜಾಗೃತಿ ಮೂಡಿಸಲಿಕ್ಕೆ ಹಲವಾರು ಕೃತಿಗಳನ್ನು ರಚನೆ ಮಾಡಿದ್ದನ್ನು ನಾವು ನೋಡ್ತೇವೆ. ಇಲ್ಲಿ ಸಾಹಿತ್ಯ ಅಂದರೆ ಕೇವಲ ಮನರಂಜನೆ ಮಾತ್ರ ಅಲ್ಲ, ಅದು ಸಮಾಜದಲ್ಲಿ ಮಕ್ಕಳಿಗೆ, ದೊಡ್ಡವರಿಗೆ ಮೌಲ್ಯಗಳನ್ನು ಕಲಿಸಿಕೊಡುವಂತಹ ಒಂದು ಸಾಧನ ಅಂತ ಹೇಳ್ಬೋದು. ಸಾಹಿತ್ಯ ಅಂದರೆ ಓದಿದ್ವಿ ಮರ್ತ್ವಿ ಅಲ್ಲ, ಅದು ನಮಗೆ ಸಾಮಾಜಿಕ ಮೌಲ್ಯಗಳನ್ನು, ಮಾನವೀಯ ಮೌಲ್ಯಗಳನ್ನು ಕಲಿಸಿಕೊಡುವಂತಹ ಒಂದು ಸಾಧನವಾಗಿದೆ ಅಂತ ಹೇಳ್ತೇವೆ. ಹಾಗೆ ಸಮಾಜದಲ್ಲಿ ಸಾಹಿತ್ಯದ ಮೂಲಕ ಬದಲಾವಣೆ ಆಗಬೇಕು ಅಂದರೆ ಸಾಕಷ್ಟು ಜನ ವಚನಕಾರರನ್ನು ನೀವು ನೋಡ್ತೀರಿ. ಹಾಗೆ ಸಮಾಜದಲ್ಲಿ ನಾನು ಕೆಲವು ಉದಾಹರಣೆಗಳನ್ನು ನಿಮಗೆ ಹೇಳ್ತೇನೆ ಇಲ್ಲಿ, ಹೇಗೆ ಸಾಹಿತ್ಯದ ಮೂಲಕ ಬದಲಾವಣೆಗಳನ್ನು ತಂದಿದ್ದಾರೆ ಅಂತ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಬಸವಣ್ಣನವರು 12ನೇ ಶತಮಾನದಲ್ಲಿ ಆಗಿ ಹೋದಂತಹ ಬಸವಣ್ಣನವರು ಇವತ್ತಿಗೂ ಬಸವ ಯುಗ ಅಂತಾನೆ ಪ್ರಖ್ಯಾತಿ ಪಡೆದಿದೆ. ಬಸವಣ್ಣವರು ಸಾಮೂಹಿಕ ಭೋಜನವನ್ನು ಜಾರಿಯಲ್ಲಿ ತಂದರು. ಜಾತಿ ಭೇದಗಳನ್ನು ಮಾಡದೆ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡಬೇಕು ಅಂತ. ಜಾತೀಯತೆಯೇ ಅತ್ಯಂತ ಕ್ರೂರವಾಗಿದ್ದಂತಹ ಕಾಲದಲ್ಲಿ ಜಾತೀಯತೆಯನ್ನು ಹೋಗಲಾಡಿಸಲಿಕ್ಕೆ ವಚನಗಳನ್ನು ರಚಿಸಿದವರು ಬಸವಣ್ಣನವರು. ಹಾಗೆಯೇ ಅಂತರ್ಜಾತೀಯ ವಿವಾಹವನ್ನು ಮಾಡೋದರ ಮೂಲಕ ಸಮಾಜದಲ್ಲಿ ಜಾಗೃತಿಯನ್ನು ಮೂಡಿಸಿದರು. ಪ್ರತಿಯೊಂದನ್ನು ತಮ್ಮ ಸರಳ ಕನ್ನಡ ವಚನಗಳ ಮೂಲಕ ಬಸವಣ್ಣನವರು ಜನರಲ್ಲಿ ಜಾಗೃತಿಯನ್ನು ಮೂಡಿಸಿದ್ದಾರೆ. ಇದು ಕನ್ನಡ ರಾಷ್ಟ್ರಕವಿ ಕುವೆಂಪು ಅವರನ್ನು ತಗೊಂಡ್ರೆ, ಕುವೆಂಪು ಅವರು ನಮ್ಮ ದೇಶಕ್ಕೆ ವಿಶ್ವ ಮಾನವ ಸಂದೇಶವನ್ನು ನೀಡಿದಂಥವರು. ಏನಾದರೂ ಆಗು ಮೊದಲು ಮಾನವನಾಗು ಅಂತ ಸಾರಿದಂಥವರು ಕುವೆಂಪು ಅವರು. ಸೊ ಕುವೆಂಪು ಅವರು ವಿದ್ಯಾರ್ಥಿಗಳಿಗೆ ಸಾಮಾನ್ಯವಾಗಿ ಹೇಳುವ ಒಂದೇ ಮಾತು ಅಂದರೆ, ನಾವು ಮೊದಲಿಗೆ ಮಾನವರು, ನಂತರ ಮಾತ್ರ ನಮ್ಮ ಧರ್ಮ, ಜಾತಿ ಅಥವಾ ಭಾಷೆ ಅಂತ. ಏನಾದರೂ ಆಗು ಮೊದಲು ಮಾನವನಾಗು, ಅದರ ಅರ್ಥ ಮಾನವೀಯ ಮೌಲ್ಯಗಳನ್ನು ಬೆಳೆಸ್ಕೊಳ್ಳಿ, ನಂತರ ನಿಮ್ಮ ಜಾತಿ, ನಿಮ್ಮ ಧರ್ಮ, ನಿಮ್ಮ ಭಾಷೆ. ಮೊದಲು ಮಾನವೀಯತೆಯನ್ನು ಕಲಿಯೋಣ, ಮಾನವೀಯ ಗುಣಗಳನ್ನು ಅಳವಡಿಸಿಕೊಳ್ಳೋಣ, ನಮ್ಮಲ್ಲಿಯ ಪ್ರಾಣಿ ವರ್ತನೆಗಳನ್ನು ಹೊರಗಾಕೋಣ ಅನ್ನೋದು ಕುವೆಂಪು ಅವರ ಒಂದು ಮುಖ್ಯವಾದಂತಹ ಮಾತು. ಹಾಗೆ ಇನ್ನು ಅಂಬೇಡ್ಕರ್ ಅವರನ್ನು ತಗೊಂಡ್ರೆ, ಮಹಾನ್ ಚೇತನ ಅಂಬೇಡ್ಕರ್ ಅವರು ಸಮಾನತೆಯ ಬಗ್ಗೆ, ಅಸ್ಪೃಶ್ಯತೆಯ ನಿರ್ಮೂಲನೆಯ ಬಗ್ಗೆ ಸಾಕಷ್ಟು ಹೋರಾಟ ಮಾಡಿ ಗ್ರಂಥಗಳನ್ನು ಬರೆದು ಸಮಾಜದಲ್ಲಿ ಜಾಗೃತಿಯನ್ನು ಮೂಡಿಸಿದಂಥವರು ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಅವರು ಹೇಳ್ತಾರೆ, ಶಿಕ್ಷಣ ಪಡೆಯಿರಿ, ಸಂಘಟಿತರಾಗಿ, ನಂತರ ಹೋರಾಡಿ. ಶಿಕ್ಷಣ, ಸಂಘಟನೆ, ಹೋರಾಟ, ಈ 3 ತತ್ವಗಳನ್ನು ಅನುಸರಿಸಿ ಅಂತ ಸಮಾಜದ ಯುವಕರಿಗೆ ಕರೆ ನೀಡಿದರು. ಆ ಒಂದು ಸಂಘಟನೆ ಅನ್ನೋದು ಬಂದಿರೋದೇ ಅಂಬೇಡ್ಕರ್ ಅವರ ತತ್ವಗಳಿಂದ. ಇವರನ್ನು ಹೊರತುಪಡಿಸಿದರೆ, ಸರ್ವಜ್ಞನ ತ್ರಿಪದಿಗಳನ್ನು ಓದಿದರೆ ಪ್ರತಿಯೊಂದು ಸಮಾಜಕ್ಕೆ ಸಂದೇಶ ಕೊಡುವಂಥ ತ್ರಿಪದಿಗಳಿದೆ. ಹಾಗೆಯೇ ಶರೀಫ ಜನ ತತ್ವಪದಗಳನ್ನು ನಾವು ಅಧ್ಯಯನ ಮಾಡಿದರೆ ಪ್ರತಿಯೊಂದು ಪದದಲ್ಲಿಯೂ ಪ್ರತಿಯೊಂದು ಅವರು ರಚಿಸಿದ ಪದದಲ್ಲಿಯೂ ತತ್ವ ಅಡಗಿದೆ. ಅದಕ್ಕೆ ಅವುಗಳನ್ನು ತತ್ವಪದ ಅಂತಲೇ ಕರೀತಾರೆ. ಹಾಗೆ DVG ಅವರ ಮಂಕುತಿಮ್ಮನ ಕಗ್ಗಗಳನ್ನು ನಾವು ಅಧ್ಯಯನ ಮಾಡಿದರೆ ಖಂಡಿತವಾಗಿಯೂ ಪ್ರತಿಯೊಂದು ಸಮಾಜದಲ್ಲಿ ಏನು ಸುಧಾರಣೆಯನ್ನು ತರಬೇಕು ಅನ್ನೋದ್ರ ಬಗ್ಗೆ ಈ ಎಲ್ಲ ಲೇಖಕರು, ಈ ಎಲ್ಲ ಕವಿಗಳು
ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಇವರೆಲ್ಲ ರಚಿಸಿದ ಕೃತಿಗಳು ಯಾವುದಕ್ಕಾಗಿ? ಸಮಾಜದಲ್ಲಿ ಪರಿವರ್ತನೆಯನ್ನು ತರಲಿಕ್ಕಾಗಿ, ಬದಲಾವಣೆಯನ್ನು ತರಲಿಕ್ಕಾಗಿ. ಹಾಗಾಗಿ ಒಬ್ಬ ಲೇಖಕನ ಒಂದು ಕವನ, ಒಂದು ವಚನ ಅಥವಾ ಒಂದು ಪುಸ್ತಕವೂ ಸಹ ಸಮಾಜವನ್ನು ಬದಲಿಸುವ ಶಕ್ತಿಯನ್ನು ಹೊಂದಿದೆ. ಈಗ ಸಾಮಾನ್ಯವಾಗಿ ನೋಡಿ, ಲೇಖಕರು ಈಗಾಗಲೇ ನಮ್ಮ ಸರ್ವಾಧ್ಯಕ್ಷರು ಸ್ನೇಹ ಮೇಡಮ್ ತುಂಬ ಚೆನ್ನಾಗಿ ಹೇಳಿದರು, ತ್ರಾಸ ಪಟ್ಕೊಂಡು ಪ್ರಾಸ ರಚನೆ ಮಾಡಲಿಕ್ಕೆ ಆಧುನಿಕ ಕವಿಗಳು ಪ್ರಯತ್ನ ಪಡ್ತಾರೆ ಅಂತ. ಕವನಗಳನ್ನು ರಚಿಸುವಾಗ ಹೇಗಾದರೂ ಮಾಡಿ ಪ್ರಾಸ ಸೇರಿಸಬೇಕು, ಪ್ರಾಸಬದ್ಧವಾಗಿರಬೇಕು ಅಂತ ಎಷ್ಟೋ ಸಲ ಈಗಿನ ನವ್ಯ ಕವಿಗಳು ಇಂಗ್ಲೀಷ್ ಪದಗಳನ್ನು ಬಳಸ್ಕೊಳ್ತಾರೆ ಕವನ ರಚನೆ ಮಾಡುವಾಗ. ಅಲ್ಲಿ ಪ್ರಾಸ ಕೂಡಬೇಕು ಹೇಗಿದ್ರು, ಯಾಕೆಂದರೆ ಪ್ರಾಸ ಕೇಳಲಿಕ್ಕೆ ತುಂಬ ಚೆನ್ನಾಗಿ ಅನಿಸ್ತದೆ ಅಂತೇಳಿ. ಸೊ ತ್ರಾಸಪಟ್ಟು ಪ್ರಾಸಗಳನ್ನು ಬರೆಯೋದು ಸಾಹಿತ್ಯ ಅಲ್ಲ, ಅದರಲ್ಲಿ ಅರ್ಥವನ್ನು ಅಡಗಿಸಿ ನೀವು ಒಂದು ಕಥೆ ಕವನವನ್ನು ಬರಿಬೇಕು ಅಂತೇಳಿ. ಯಾಕೆ ಲೇಖಕರು ಪುಸ್ತಕಗಳನ್ನು ಬರೀತಾರೆ ಅಂತ ನೋಡಿ, ಪುಸ್ತಕಗಳು ಪ್ರತಿಯೊಂದು ಪುಸ್ತಕದಲ್ಲೂ ಅರ್ಥ ಅಡಗಿರುತ್ತೆ, ಒಂದೇನೋ ಮಾಹಿತಿ ಇದೆ, ಒಂದೇನೋ ಸಂದೇಶ ಇದೆ ಸಮಾಜಕ್ಕೆ. ಹಾಗಾಗಿ ಪುಸ್ತಕಗಳನ್ನು ನಾವು ಕೊಂಡು ಓದುವ ಹವ್ಯಾಸವನ್ನು ನಾವು ರೂಢಿಸಿಕೊಳ್ಬೇಕು ಅನ್ನೋದು ನನ್ನ ಒಂದು ಆಶಯ. ಈಗ ವಿದ್ಯಾರ್ಥಿಗಳಿಗೆ ಕೊಂಡು ಓದುವ ಅಥವಾ ಪುಸ್ತಕಗಳನ್ನು ಓದುವ ಹವ್ಯಾಸವೇ ಹೋಗ್ಬಿಟ್ಟಿದೆ. ನೀವು ನೋಡಿದ ಹಾಗೆ ನಮ್ಮ ಟೀಚಿಂಗ್ ಸ್ಟಾಫ್ ಭಾಳ ಜನ ಇದ್ದೀರಿ ಇಲ್ಲಿ, ನಾವು ಅಬ್ಸರ್ವ್ ಮಾಡಿದ ಹಾಗೆ ಪುಸ್ತಕಗಳನ್ನು ವಿದ್ಯಾರ್ಥಿಗಳು ರೆಫರ್ ಮಾಡೋದಿಲ್ಲ. ಓದ್ತಾ ಇದ್ದೇನೆ ಅಂದರೆ ಎದರಲ್ಲಿ ಓದ್ತಾರೆ? ಕೇವಲ ಮೊಬೈಲ್ನಲ್ಲಿ ಓದ್ತೀವಿ ಅಂತಾರೆ, PDF ಮಾಡ್ಕೋತಾರೆ, ಪುಸ್ತಕಗಳನ್ನು ಫೋಟೋ ಹೊಡಿತಾರೆ, ಸ್ಕ್ಯಾನ್ ಮಾಡ್ತಾರೆ, ವಾಟ್ಸಪ್ ಗ್ರೂಪಲ್ಲಿ ಹಾಕ್ತಾರೆ, ಅದರಲ್ಲೇ ಓದುವ ಅಭ್ಯಾಸ ಇದೆ. ಹಾಗಾಗಿ ಈಗಿನ ಯುವ ಜನಾಂಗದವರು, ಯುವ ಪೀಳಿಗೆಯವರು ಹೊಸ ಪ್ರಕಾರದ ಸಾಹಿತ್ಯಕ್ಕೆ ತಮ್ಮನ್ನು ತಾವು ಒಗ್ಗಿಸಿಕೊಂಡಿದ್ದಾರೆ. ಡಿಜಿಟಲ್ ಯುಗದಲ್ಲಿಯೂ ಸಹ ಸಾಹಿತ್ಯದ ಮಹತ್ವ ಕಡಿಮೆಯಾಗಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಯಾಕೆ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಇವಾಗ ಬುಕ್ ಬಂದಿದೆ, ಹಾಗೆ ನಮಗೆ ಆರ್ಟಿಕಲ್ಸ್ ಸಿಗುತ್ತೆ ಇಂಟರ್ನೆಟ್ಟಲ್ಲಿ, ಜೊತೆಗೆ ಬ್ಲಾಗ್ಗಳನ್ನು ತೆಗಿತಾರೆ ವಿದ್ಯಾರ್ಥಿಗಳು, ಬ್ಲಾಗ್ ರೈಟರ್ಸ್ ಇದ್ದಾರೆ, ಸಾಮಾಜಿಕ ಮಾಧ್ಯಮಗಳಿದೆ, ಟ್ವಿಟರ್ ಇದೆ, ಹಾಗೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಎಲ್ಲದರಲ್ಲೂ ಕೂಡ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ತಾರೆ. ಬಹಳಷ್ಟು ಜನ ನೋಡಿ ಸಮಾಜದಲ್ಲಿ ಆಗುವ ಬೆಳವಣಿಗೆಗಳನ್ನು ತಮ್ಮ ಫೇಸ್ಬುಕ್ ಪೇಜಲ್ಲಿ, ಇನ್ಸ್ಟಾಗ್ರಾಮ್ ಪೇಜಲ್ಲಿ ಸಣ್ಣ ಸಣ್ಣ ರೀಲ್ಸ್ಗಳನ್ನು ಮಾಡಿ ಹಾಕ್ತಾರೆ. ಎಷ್ಟೋ ರೀಲ್ಸ್ಗಳು ಬಹಳ ಒಂದು ರೀತಿ ಸಂದೇಶವನ್ನು ಕೊಡುವ ರೀತಿಯಲ್ಲೇ ಇರುತ್ತೆ. ಹಾಗಾಗಿ ಆಧುನಿಕ ಕಾಲದಲ್ಲಿಯೂ ಸಾಹಿತ್ಯ ಬೆಳವಣಿಗೆ ಆಗ್ತಾ ಇದೆ, ಆದರೆ ಒಂದು ಹೊಸ ರೂಪವನ್ನು ಪಡೆದುಕೊಂಡು ಸಾಹಿತ್ಯ ಬೆಳವಣಿಗೆ ಆಗ್ತಾ ಇದೆ. ಈ ಎಲ್ಲ ಬೆಳವಣಿಗೆ ಆಗ್ತಾ ಇರೋದು ಸಮಾಜದ ಬೆಳವಣಿಗೆಗಾಗಿ, ಸಮಾಜದ ಪ್ರಗತಿಗಾಗಿ, ಸಮಾಜದಲ್ಲಿ ಅಭಿವೃದ್ಧಿಯನ್ನು ತರಲಿಕ್ಕಾಗಿ ಅಂಥೇಳಿ. ನಾನು ಮೊದಲೇ ಹೇಳಿದೆ, ಸಮಾಜದಲ್ಲಿ ಸಾಮಾಜಿಕ ಪರಿವರ್ತನೆ ಅನ್ನೋದು ಎರಡು ರೀತಿಯಲ್ಲಾಗುತ್ತೆ ಅಂತ. ಒಂದು ಪಾಸಿಟಿವ್ ಚೇಂಜ್ ಆಗುತ್ತೆ, ಇನ್ನೊಂದು ನೆಗೆಟಿವ್ ಚೇಂಜ್ ಆಗುತ್ತೆ ಅಂತ. ನಾನು ಇಷ್ಟೊತ್ತು ಮಾತಾಡಿದ್ದು ಧನಾತ್ಮಕ ಬೆಳವಣಿಗೆ. ಧನಾತ್ಮಕ ಅಂದರೆ ಒಳ್ಳೆಯ ಪ್ರಗತಿ ಸಮಾಜದಲ್ಲಿ. ಸಾಹಿತ್ಯ ಅನ್ನೋದು ಒಳ್ಳೆಯ ಪ್ರಗತಿಯನ್ನು ತರ್ತಾ ಇದೆ, ಒಳ್ಳೆಯ ಮೌಲ್ಯಗಳನ್ನು ಬೆಳೆಸ್ತಾ ಇದೆ. ಸಾಹಿತಿಗಳ ಕೃತಿಗಳು ಜನರನ್ನು ಒಳ್ಳೆಯ ರೀತಿಯಲ್ಲಿ ಮುನ್ನಡೆಸ್ತಾ ಇದೆ ಅಂತೇಳಿ. ಒಂದು 2 ನಿಮಿಷ ಸಮಾಜದ ಮೇಲೆ ಯಾವ ರೀತಿ ನೆಗೆಟಿವ್ ಆಗುತ್ತೆ, ದುಷ್ಪರಿಣಾಮ ಬೀರುತ್ತೆ, ಋಣಾತ್ಮಕ ಪರಿಣಾಮಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೇನೆ ನಿಮಗೆ. ಕೆಲವೊಂದು ಸಾಹಿತ್ಯಗಳು ಕ್ರೌರ್ಯತೆಯಿಂದ ತುಂಬಿದ, ದೌರ್ಜನ್ಯದಿಂದ ಕೂಡಿದ, ಹಿಂಸೆಯಿಂದ ಕೂಡಿದ ಸಾಹಿತ್ಯಗಳಿರುತ್ತೆ. ಅಂತಹ ಸಾಹಿತ್ಯಗಳು ಯುವ ಮನಸ್ಸನ್ನು ಹಾಳುಗೆಡುತ್ತಾ ಇದೆ. ಇವಾಗ ನೀವು ಸಿನಿಮಾಗಳನ್ನು ನೋಡಿದ್ರೆ, ಪಿಕ್ಚರ್ ನೋಡ್ಲಿಕ್ಕೆ ಹೋದರೆ ಒಳ್ಳೆಯ ಪಿಕ್ಚರ್ಗಳು, ಎಲ್ಲ ಕುಟುಂಬ ಸಮೇತರಾಗಿ ನೋಡುವಂಥ ಸಿನಿಮಾಗಳೇ ಇಲ್ಲ ಇವಾಗ. ಕೆಲವೊಂದು ಸೀನ್ಗಳು ಬಂದರೆ ಅಪ್ಪ ಅಮ್ಮ ಕಣ್ಣು ಮುಚ್ಕೋಬೇಕು, ಕೆಲವೊಂದು ಸೀನ್ಗಳು ಬಂದರೆ ಮಕ್ಕಳು ಕಣ್ಣು ಮುಚ್ಕೊಳ್ಬೇಕು. ಒಟ್ಟಿನಲ್ಲಿ ಎಲ್ಲರೂ ಸೇರಿ ನೋಡುವಂಥ ಸಿನಿಮಾಗಳಿಲ್ಲ. ಯಾಕೆ ಅಂದರೆ ಸಾಹಿತ್ಯ ಬದಲಾವಣೆಯಾಗಿದೆ, ಮಕ್ಕಳ ಅಭಿರುಚಿ ಬದಲಾವಣೆಯಾಗಿದೆ. ಯಾಕೆ ಬದಲಾಯಿತು ಅಂತಂದರೆ ಅಂತಹ ಸಾಹಿತ್ಯವನ್ನೇ ಪ್ರೇರೇಪಿಸ್ತಾ ಇದ್ದಾರೆ. ಪಿಕ್ಚರ್ ನೋಡುವಾಗ ಸುಮ್ಮನೆ ಕತೆ ಚೆನ್ನಾಗಿದ್ರೆ ನಾವೆಲ್ಲ ಚೆನ್ನಾಗಿ ನೋಡ್ಕೊತ ಕೂಡ್ತೇವೆ. ಮಕ್ಕಳು ಹೇಳ್ತಾರೆ ಇದೆಂಥ ಪಿಕ್ಚರ್, ಬೋರಿಂಗ್, ಫೈಟಿಂಗ್ ಇಲ್ಲ, ಏನಿಲ್ಲ, ಪಿಕ್ಚರ್ ಚೆನ್ನಾಗಿಲ್ಲ ಅಂದ್ಬಿಡ್ತಾರೆ. ಹೌದಾ? ಅವರಿಗಿಷ್ಟ ಆಗೋದು ಫೈಟಿಂಗ್, ಕ್ರೌರ್ಯ ಬೇಕು, ಅವರಿಗಿಷ್ಟ ಆಗೋದು ಇಮೋಷನ್ಸ್. ಅಂತಹ ಸಾಹಿತ್ಯಗಳನ್ನೇ ಹೆಚ್ಚು ಕೇವಲ ಒಂದು ಹಣ ಗಳಿಕೆಗಾಗಿ, ಕೇವಲ ಧನಾರ್ಜನೆಗಾಗಿ ಅಂತಹ ಸಾಹಿತ್ಯವನ್ನು, ಅಶ್ಲೀಲ ಸಾಹಿತ್ಯವನ್ನು ರಚನೆ ಮಾಡ್ತಾ ಇದ್ದಾರೆ ಈಗಿನ ಸಾಹಿತಿಗಳು. ಹಾಗೆಯೇ
ಧಾರಾವಾಹಿಗಳು ಈಗ ದಿನನಿತ್ಯ ಹೆಣ್ಣುಮಕ್ಕಳು ಸಂಜೆ 6 ಗಂಟೆ ಆಯಿತು ಅಂದರೆ ಧಾರಾವಾಹಿಗಳನ್ನು ನೋಡ್ತಾ ಇರ್ತಾರೆ. ಧಾರಾವಾಹಿಗಳು ಜನರನ್ನು ಯಾವ ಕಡೆ ಹೋಗ್ತಾ ಇದೆ, ಯಾವ ಕಡೆ ಜನರನ್ನು ಒಯ್ತಾ ಇದೆ, ಒಂದು ಕ್ಷಣ ನೀವೇ ಹೆಣ್ಮಕ್ಳು ಯೋಚನೆ ಮಾಡಿ. ಯಾವುದೇ ಒಂದು ಧಾರಾವಾಹಿಯಲ್ಲೂ ಒಂದೇ ಹೀರೋ ಒಂದೇ ಹೀರೋಯಿನ್ ಇಲ್ಲ. ಇವಾಗ ಒಂದು ಹೀರೋ 2 ಹೀರೋಯಿನ್ನು, ಇಲ್ಲ ಒಂದು ಹೀರೋಯಿನ್ನು 2 ಹೀರೋ ಇರ್ತಾರೆ. ಇದು ಏನನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಸಮಾಜದಲ್ಲಿ? ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಭಾರತೀಯ ಸಮಾಜ ಪಿತೃಪ್ರಧಾನ ಸಮಾಜ ಇದ್ದರೂ ಕೂಡ ಏಕಪತ್ನಿ ವಿವಾಹಕ್ಕೆ ಮನ್ನಣೆಯನ್ನು ಕೊಟ್ಟಿದೆ, ಹೌದಾ? ಹಾಗಾಗಿ ಇದು ತಪ್ಪು ಸಂದೇಶವನ್ನು ನೀಡ್ತಾ ಇದೆ. ಆದರೂ ನಾವೆಲ್ಲ ಕುತ್ಕೊಂಡು ಧಾರಾವಾಹಿಗಳನ್ನು ಎಂಜಾಯ್ ಮಾಡ್ತೀವಿ. ಇನ್ನೊಂದು ನೀವೆಲ್ಲ ಅಬ್ಸರ್ವ್ ಮಾಡಿದ್ದೀರಿ ಅಂದ್ಕೊಳ್ತೇನೆ, ಮೊದಲೆಲ್ಲ ಸಿನಿಮಾಗಳಲ್ಲಿ ಧಾರಾವಾಹಿಗಳಲ್ಲಿ ವಿಲನ್ಗಳು ಅಂದರೆ ಗಂಡಸರು ಇರ್ತಾ ಇದ್ರು. ವಿಲನ್ಗಳು ಅಂದರೆ ತುಂಬ ಕ್ರೂರವಾಗಿ ದಪ್ಪ ಮೀಸೆ ಇರುವಂತಹ, ಗಡ್ಡ ಇರುವಂತಹ, ನೋಡಲಿಕ್ಕೆ ರೌದ್ರಾವತಾರ ಇರುವಂತಹ ಗಂಡಸರನ್ನು ವಿಲನ್ ಮಾಡ್ತಾ ಇದ್ರು. ಈಗಿನ ಯಾವ ಧಾರಾವಾಹಿಗಳಲ್ಲೂ ಗಂಡಸರು ವಿಲನ್ ಇಲ್ಲ. ಅಬ್ಸರ್ವ್ ಮಾಡಿದ್ದೀರಾ? ಎಲ್ಲ ಬ್ಯೂಟಿಫುಲ್ ವಿಲನ್ಸೇ ಇದ್ದಾರೆ. ಇವಾಗ ತುಂಬ ಸುಂದರವಾಗಿರುವವರನ್ನೇ ವಿಲನ್ ಮಾಡ್ತಾರೆ. ಅದು ಹೇಗೆ? ಮನೆಯಲ್ಲಿರುವವರೇ ವಿಲನ್ ಇರ್ತಾರೆ, ಮನೆಯ ಜನರಿಗೆ ಗೊತ್ತಿರೋದಿಲ್ಲ. ಇದು ಏನು ಸಂದೇಶವನ್ನು ಕೊಡ್ತಾ ಇದೆ ಸಮಾಜಕ್ಕೆ? ಇಂತಹ ಸಾಹಿತ್ಯಗಳು ಜನರನ್ನು ತಪ್ಪು ದಾರಿಗೆ ಎಳೆಯುತ್ತೆ. ಹಾಗಾಗಿ ನಾವು ಜಾಗೃತರಾಗಬೇಕು. ನಾವು ಸಮಾಜದ ಸದಸ್ಯರು ಜಾಗೃತರಾಗಿ ಒಳ್ಳೆಯ ಸಾಹಿತ್ಯವನ್ನು ಪ್ರೇರೇಪಿಸೋಣ, ಒಳ್ಳೆಯ ಸಾಹಿತ್ಯಕ್ಕೆ ಪ್ರೋತ್ಸಾಹ ನೀಡೋಣ. ಇಂತಹ ಸಾಹಿತ್ಯಗಳನ್ನು, ಇಂತಹ ಧಾರಾವಾಹಿಗಳನ್ನು ಬ್ಯಾನ್ ಮಾಡಿರಿ ಅಂಥೇಳಿ ಸ್ವಲ್ಪ ಧೈರ್ಯ ಮಾಡಿ ಆ ಚಾನಲ್ನವ್ರಿಗೆ ಪತ್ರಗಳನ್ನು, ಚಳುವಳಿಯನ್ನು ಮಾಡಬೇಕಾಗಿದೆ. ಅಂತಹ ಪರಿಸ್ಥಿತಿ ಬಂದಿದೆ ಇವಾಗ. ಇಂತಹ ಸಾಹಿತ್ಯಗಳು ದುಷ್ಪರಿಣಾಮವನ್ನು ಬೀರುತ್ತೆ. ಸಮಾಜದಲ್ಲಿ ಯಾವ ಪ್ರಗತಿಯೂ ಆಗೋದಿಲ್ಲ. ಬರೀ ಅಡ್ಡಗಾಲು ಹಾಕೋದು ಹೇಗೆ, ಇನ್ನೊಬ್ಬರನ್ನು ಜಗ್ಗೋದು ಹೇಗೆ, ಕೆಳಗಡೆ ಒಬ್ರು ಯಾರೋ ಒಳ್ಳೆ ಕೆಲಸ ಮಾಡ್ತಾ ಇದ್ದರೆ ಅವರನ್ನು ಕೆಳಗಿಳಿಸೋದು ಹೇಗೆ, ಇಂಥವನ್ನೇ ಈಗಿನ ಸಾಹಿತ್ಯಗಳು ಕಲಿಸಿಕೊಡ್ತಾ ಇದೆ. ಅದರ ಬದಲಾಗಿ ನಾವು ವಿಚಾರವಂತರಾಗಿ, ವಿವೇಕವಂತರಾಗಿ ಉತ್ತಮ ಸಾಹಿತ್ಯವನ್ನು ಪ್ರೇರೇಪಿಸೋಣ, ಉತ್ತಮ ಸಾಹಿತ್ಯಕ್ಕೆ ಪ್ರೋತ್ಸಾಹವನ್ನು ನೀಡೋಣ. ಒಳ್ಳೆಯ ಸಾಹಿತ್ಯಗಳು, ಒಳ್ಳೆಯ ಲೇಖನಗಳು, ಒಳ್ಳೆಯ ಕತೆ ಕಾದಂಬರಿಗಳು ಹೊರಗಡೆ ಬರಲಿ. ಮಹಿಳೆಯರು ಹೆಚ್ಚು ಹೆಚ್ಚು ತಮ್ಮ ಕೃತಿಗಳನ್ನು ಲೋಕಾರ್ಪಣೆ ಮಾಡಲಿ ಅಂಥೇಳಿ ನಾನು ಇಲ್ಲಿ ನನ್ನ ಆಶಯವನ್ನು ವ್ಯಕ್ತಪಡಿಸ್ತೇನೆ. ನಿಜವಾಗ್ಲೂ 11ನೇ ಹುಬ್ಬಳ್ಳಿ ನಗರ ಸಾಹಿತ್ಯ ಸಮ್ಮೇಳನ ತುಂಬ ಅರ್ಥಪೂರ್ಣವಾಗಿ ನಡೀತಾ ಇದೆ. ಸಾಕಷ್ಟು ಮಹಿಳೆಯರು ಎಲ್ಲ ಮನೆ ಕೆಲಸಗಳನ್ನು ಬಿಟ್ಟು ರವಿವಾರವಾದರೂ ಕೂಡ ಬಿಡುವು ಮಾಡಿಕೊಂಡು ಇಲ್ಲಿ ಬಂದು ಕೂತ್ಕೊಂಡು ಆಲಿಸ್ತಾ ಇದ್ದೀರಿ. ಪ್ರಮುಖವಾಗಿ ಇಲ್ಲಿ ಮಹಿಳೆ ಸರ್ವಾಧ್ಯಕ್ಷ ಆಗಿರೋದು ಬಹಳ ಸಂತಸದ ವಿಷಯ. ವರ್ಷದುದ್ದಕ್ಕೂ ಮಹಿಳಾ ಕೇಂದ್ರಿತ ಕಾರ್ಯಕ್ರಮಗಳು ಹುಬ್ಬಳ್ಳಿ ನಗರ ಸಾಹಿತ್ಯ ಸಮ್ಮೇಳನದ ಮೂಲಕ ಹೆಚ್ಚು ಹೆಚ್ಚು ಹೊರಬರಲಿ ಅಂತ ಆಶಿಸ್ತಾ, ಅವರಿಗೆ ಶುಭಕಾಮನೆಗಳನ್ನು ತಿಳಿಸ್ತಾ, ನನಗೆ ಇಲ್ಲಿ ಅವಕಾಶವನ್ನು ನೀಡಿದ ಡಾಕ್ಟರ್ ಲಿಂಗರಾಜ ಅಂಗಡಿಯವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು.